ಡೇಂಜರ್ ಇದ್ದಾಗ ಹುಷಾರಿಲ್ಲ. ಆದ್ರೆ ನೀವು ಹೋಗೋರು ಸ್ವಲ್ಪ ನೀವು ಹುಷಾರಿ ಮೇಲೆ ಹೋಗಿ ಬಂದು ಮಾಡಿದ್ರೆ ಅನುಕೂಲ. ಬಹಳ ಅಪಾಯಕಾರಿ ಜಲಪಾತವೊಂದು ಪ್ರಸಿದ್ಧಿಯಾಗಿರುವ ಈ ಜಲಪಾತಕ್ಕೆ ಹೋಗಲು ನೀವೇನಾದ್ರೂ ಪ್ಲಾನ್ ಮಾಡ್ತಿದ್ದೀರಾ? ಹಾಗಾದ್ರೆ ದಯವಿಟ್ಟು ಹೋಗ್ಲೇಬೇಡಿ. ಯಾಕೆ ಮತ್ತು ಈ ಫಾಲ್ಸ್ ಯಾವುದು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ನಮ್ಮ ಫೇಸ್ ನ ಫಾಲೋ ಮಾಡಿಲ್ಲ ಅಂದ್ರೆ ಫಾಲೋ ಮಾಡ್ಕೊಳ್ಳಿ, ವಿಡಿಯೋನ ಕೊನೆವರೆಗೂ ನೋಡಿ. ಸಿರ್ಸಿ ಮತ್ತು ಕುಮಟಾ ಮಾರ್ಗದಲ್ಲಿ ಲೊಕೇಟ್ ಆಗಿರುವ ಈ ಫಾಲ್ಸ್ಗೆ ಹೋಗೋಣ ಅಂತ ಬೆಳಬೆಳಗ್ಗೆ ಎದ್ದು ಸಿರ್ಸಿಯಿಂದ ನಮ್ಮ ಪ್ರಯಾಣನ ಶುರು ಮಾಡಿದ್ವಿ. ಈ ಫಾಲ್ಸ್ ಬಗ್ಗೆ ಸ್ಥಳೀಯರನ್ನೊಬ್ರು ವಿಚಾರಿಸಿದಾಗ ಅವ್ರು ಒಳ್ಳೆ ಸಲಹೆನ ನೀಡಿದ್ರು, ಒಂದ್ಸಲ ಕೇಳಿಸ್ಕೊಂಡ್ಬಿಡಿ. ಉಪದ್ಯಾಪ ಎಲ್ಲ ಮಾಡ್ಕೊಂಡು ಹೋಗಿ ನಮ್ಗೆ ಆಗುದು, ನಮ್ಗೆ ಅದು ಬೇಜಾರಾಗ್ತದೆ. ಪಾಪ ಎಳೆ ವಯಸ್ಸಿನವ್ರು ಹೋದವ್ರು ಏನ್ ಮುದುಕರು ತದ್ಕೊಳ್ಳ, ಹೋಗೋರು ಮುದುಕರು ತದ್ಕು ಹೋಗುದಿಲ್ಲ, ಕಡಿಮೆ ಬಿಡು. ನಾವು ಹೋಗುದಿಲ್ಲ ಅಲ್ಲಿ, ಪ್ರಶ್ನೆ ಬೇರೆ. ದೂರಿಂದ ನೋಡ್ಕೊಳ್ಬೇಕು, ಬರಬೇಕು ಅಷ್ಟೇ. ಬಿಟ್ರೆ ಅಲ್ಲಿ ಹೋಗುದು, ಕಲ್ಲು ಮೇಲೆ ನಿಂತ್ಕೊಂಡು ಇಲ್ಲಿ ಸೆಲ್ಫಿ ತೆಗಿಯ, ಇಲ್ಲಿ ಸೆಲ್ಫಿ ತೆಗಿಯ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಇವ್ರು ನೋಡಿದ್ರೆ ಹುಷಾರಾಗಿ ಹೋಗಿ ಬಹಳ ಡೇಂಜರ್ ಅಂತ ಬೇರೆ ಹೇಳ್ಬಿಟ್ರು. ಮನ್ಸಲ್ಲಿ ಹೋಗೋದು ಬೇಡ ಅನ್ಕೊಂಡು ಫೈನಲಿ ಇಷ್ಟು ದೂರ ಬಂದಿದ್ವಿ, ಹೋಗೇ ಬಿಡೋಣ ಅಂತೇಳಿ ಮತ್ತೆ ನಮ್ಮ ಪ್ರಯಾಣನ ಮುಂದೆ ಹೊರಿಸಿದ್ವಿ. ಮುಂದೆ ಮತ್ತೊಬ್ಬ ಸ್ಥಳೀಯರನ್ನ ವಿಚಾರಿಸಿದಾಗ ಅವರು ಹೇಳಿದ್ರು, ಅಲ್ಲಿ ಒಂದು ದೊಡ್ಡ ಅನಾಹುತನೇ ನಡೆದೋಗಿತ್ತು. ರೀಸೆಂಟ್ ಆಗಿ ಇಬ್ರು ಕಾಲೇಜ್ ಹುಡುಗರು ಫಾಲ್ಸ್ ನೋಡಲ್ಲ ಅಂತ ಹೋಗಿ ಕಾಲ್ ಜಾರಿ ಬಿದ್ದಿದ್ದಾರೆ. ಪೊಲೀಸ್ನವರು ಮತ್ತು ಫಾರೆಸ್ಟ್ ಗಾರ್ಡ್ಸ್ 5 ದಿನಗಳ ಕಾರ್ಯಾಚರಣೆ ಬಳಿಕ ಒಂದು ಡೆಡ್ ಬಾಡಿ ದೊರಕಿದೆ ಅಂತೆ, ಇನ್ನೊಬ್ಬನಿಗೆ ಮೇಜರ್ ಇಂಜುರಿ ಆಗಿದೆ ಅಂತ ಮಾಹಿತಿ. ಸೊ ನಾವು ಇಷ್ಟೊತ್ತು ಮಾತಾಡಿದ್ದು ಬೆಣ್ಣೆಹೊಳೆ ಫಾಲ್ಸ್ ಬಗ್ಗೆ. ಇದು ಸಿರ್ಸಿ ಮತ್ತೆ ಕುಮಟಾ ಮಾರ್ಗದಲ್ಲಿ ಲೊಕೇಟ್ ಆಗಿದೆ. ಪ್ರೆಸೆಂಟ್ಲಿ ಈ ಫಾಲ್ಸ್ ನೋಡೋಕೆ ಹೋಗೋರ್ಗೆ ನಿಷೇಧ ಮಾಡಿದ್ದಾರೆ. ಮೇ ಬಿ ಅಕ್ಟೋಬರ್ ಎಂಡ್ ಅಥವಾ ನವೆಂಬರ್ ಅಲ್ಲಿ ನಿಮ್ಗೆ ಆ ಫಾಲ್ಸ್ ನ ನೋಡಕ್ಕೆ ಅನುಮತಿ ಕೊಡಬಹುದು ಅಂತ ಮಾಹಿತಿ ಇದೆ. ಇಷ್ಟು ದೂರ ಬಂದು ಫಾಲ್ಸ್ ನೋಡಿಲ್ಲ ಅಂತ ಬೇಜಾರು ಒಂದ್ ಕಡೆ, ಆದ್ರೆ ಬದುಕಿದ್ರೆ ಮತ್ತೆ ನೋಡ್ಬೋದು ಅಂತ ಅನ್ಕೊಂಡು ಚಿಕ್ಕ ವಯಸ್ಸಿನಲ್ಲಿ ಪ್ರಾಣ ಕಳೆದುಕೊಂಡ ಯುವಕನ ಆತ್ಮಕ್ಕೆ ಶಾಂತಿ ಸಿಗಲಿ ಎನ್ನುತ್ತಾ ನಾವು ಮತ್ತೆ ಶಿರ್ಸಿ ಕಡೆ ಹೊರಟ್ವಿ.